ಓಂ ಗುರುಭ್ಯೋ ನಮಃ. ಒಂದು ವೇಳೆ ಒಬ್ಬ ಮನುಷ್ಯ ಒಂದು ಗಿಡದ ಕೆಳಗಡೆ ಕುಳಿತು ಒಂದು ವಿಷಯದ ಬಗ್ಗೆ ಯೋಚನೆ ಮಾಡ್ತಿರ್ತಾನೆ. ಅವನ ಯೋಚನೆಯ ವಿಷಯ ಯಾವುದಿರುತ್ತೆ ಅಂದ್ರೆ, ಮನುಷ್ಯನಲ್ಲಿ ಇರುವಂತಹ ಯಾವುದಾದ್ರೂ ಗುಣಗಳು ಇನ್ನುಳಿದ ಪ್ರಾಣಿಗಳಲ್ಲಿ ಇರುತ್ತಾ ಅಂತ, ಮತ್ತು ಮನುಷ್ಯನಲ್ಲಿ ಇರದಂತಹ ಯಾವುದಾದರೂ ವಿಶೇಷ ಗುಣಗಳು ಇತರ ಪ್ರಾಣಿಗಳಲ್ಲಿ ಇರುತ್ತಾ ಅನ್ನೋದು ಅವನ ಯೋಚನೆಯ ವಿಷಯವಾಗಿರುತ್ತೆ. ಇದನ್ನ ಹೇಗೆ ತಿಳ್ಕೊಳ್ಬೇಕು ಅಂತ ಆತ ಯೋಚನೆ ಮಾಡ್ತಾ ಕುಳಿತಿರ್ಬೇಕಾದ್ರೆ ಅಲ್ಲಿಂದ ಒಂದು ನಾಯಿ ನಡೆದಿರುತ್ತೆ ಬಂಧುಗಳೇ. ಆತ ಈ ನಾಯಿಯನ್ನ ಕೇಳಿ ತಿಳ್ಕೊಳ್ಬೇಕು ಅಂತ ನಾಯಿಗೆ ನಿಲ್ಲಿಸ್ತಾನೆ. ನಿಲ್ಲಿಸಿ, ಈ ನಾಯಿ, ನಂದೆರಡು ಪ್ರಶ್ನೆ ಇದೆ, ಆ ಎರಡು ಪ್ರಶ್ನೆಗೆ ಉತ್ತರ ಕೊಡ್ತೀಯಾ ಅಂತ ಕೇಳ್ತಾನೆ. ಸರಿ, ಏನಿದೆ ಕೇಳು ಅಂತ ನಾಯಿ ಹೇಳುತ್ತೆ. ಆತ ಕೇಳ್ತಾನೆ, ಮೊದಲನೇ ಪ್ರಶ್ನೆ, ಮನುಷ್ಯನಲ್ಲಿರುವಂತಹ ಯಾವುದಾದರೊಂದು ಗುಣ ನಿಮ್ಮ ಹತ್ರ ಅಥವಾ ನಾಯಿಗಳಲ್ಲಿ ಇರುತ್ತಾ ಹೇಳು ಅಂತ ಮನುಷ್ಯ ಕೇಳ್ತಾನೆ. ಇರುತ್ತಲ್ಲ ಅಂತ ನಾಯಿ ಹೇಳುತ್ತೆ. ಅವನಿಗೆ ಆಶ್ಚರ್ಯ ಆಗುತ್ತೆ. ಅದೇನಿರುತ್ತೆ ಮನುಷ್ಯನಲ್ಲಿ ಇರುವಂತಹ ಒಂದು ಗುಣ ನಿಮ್ಮಲ್ಲಿ ಇದ್ರೆ ಹೇಳು ಅಂತ ಮನುಷ್ಯ ಅಂತಾನೆ. ಆಗ ನಾಯಿ ಹೇಳುತ್ತೆ, ಮನುಷ್ಯ ಹೇಗೆ ಲಾಭ ಸಿಗುತ್ತೆ ಅಂತ ಗೊತ್ತಾದ್ರೆ ತನ್ನವರು ಪರರು ಅವರದು ಇವರದು ಎನ್ನದೆ ಯಾರಿಂದ ಬೇಕಾದ್ರೂ ಕಿತ್ಕೊಂಡಾದ್ರೂ ಸರಿ, ಕದ್ದಾದ್ರೂ ಸರಿ, ಹೇಗೆ ತಿಂತಾನೋ ಲಾಭವನ್ನ, ಅದೇ ರೀತಿ ನಾವು ಕೂಡ ತಿನ್ನೋಕೇನಾದ್ರೂ ಸಿಗುತ್ತೆ ಅಂತ ಗೊತ್ತಾದ್ರೆ ಅದು ಯಾರ್ದಾದ್ರೂ ಸರಿ ತಿಂತೀವಿ ಅಂತ ನಾಯಿ ಹೇಳುತ್ತೆ. ನೋಡಿ, ಆಗ ಇವನಿಗೆ ಸ್ವಲ್ಪ ಅಪಮಾನವಾಗುತ್ತೆ, ಮುಖಕ್ಕೆ ಹೊಡೆದಂತಾಗುತ್ತೆ. ಇದೇನಿದು, ನಾನು ಹೋಗಿ ಎಂಥ ಪ್ರಾಣಿಗೆ ಕೇಳದೆ, ಇದರ ಮುಖ ಕೆಳಗೆ ಮಾಡಬೇಕು ಅಂತ ಅವನ ಎರಡನೇ ಪ್ರಶ್ನೆ ಕೇಳ್ತಾನೆ. ಸರಿ, ಮನುಷ್ಯನ ಹತ್ರ ಇಲ್ಲದ್ದು ಯಾವುದಾದ್ರೂ ವಿಶೇಷ ಗುಣ ನಿಮ್ಮಲ್ಲಿ ಅಥವಾ ನಾಯಿಗಳಲ್ಲಿ ಇರುತ್ತಾ ಅಂತ ಕೇಳ್ತಾನೆ. ಅದಕ್ಕೂ ನಾಯಿ ಸಹಜವಾಗಿ ಇರುತ್ತಲ್ಲ, ಯಾಕಿರಲ್ಲ ಅಂತ ಅನ್ನುತ್ತೆ ನಾಯಿ. ಅಂದಾಗ ಮತ್ತೆ ಅವನಿಗೆ ಆಶ್ಚರ್ಯ ಆಗುತ್ತೆ. ಅದೇನಿರುತ್ತೆ ಅಂಥ ಗುಣ ನಿಮ್ಮಲ್ಲಿ ಅಂತ ಕೇಳ್ತಾನೆ. ಆಗ ನಾಯಿ ಹೇಳುತ್ತೆ, ಮನುಷ್ಯ ತನಗೆ ಯಾರು ಅನ್ನ ಹಾಕಿರುತ್ತಾರೋ ಅಂಥವರಿಗೆ ಮೋಸ ಮಾಡ್ತಿರ್ತಾನೆ, ಅಂಥವರಿಗೆ ದ್ರೋಹ ಬಗೆತಿರುತ್ತಾನೆ. ಆದ್ರೆ ನಾವು ಹಾಗಲ್ಲ, ನಮಗೆ ಯಾರು ಅನ್ನ ಹಾಕಿರುತ್ತಾರೋ ಅಂಥವರಿಗೆ ಜೀವನದಲ್ಲಿ ನಾವು ಯಾವತ್ತೂ ದ್ರೋಹ ಬಗೆಯಲ್ಲ ಅಂದಾಗ ಮನುಷ್ಯನಿಗೆ ಮತ್ತಷ್ಟು ಹೊಡೆದಂತಾಗುತ್ತೆ ಮುಖಕ್ಕೆ. ಎಷ್ಟು ವಿಚಿತ್ರ ಅಲ್ಲ ಬಂಧುಗಳೇ. ಇದು ನಾಯಿ ಮತ್ತು ನರರಲ್ಲಿಯ ಸಾಮ್ಯ ಮತ್ತು ಭೇದ. ಧನ್ಯವಾದಗಳು.